ಜನತೆಗೂ ನಮಸ್ತೆ. ನಾವು ಅಂದಿಜೋಗ್ರು ಅಲ್ಲ ಅಂತ ಹೇಳಿ ಅವರು ಈಗ ನಮ್ಮ ಮೇಲೆ ಹೋರಾಟ ಮಾಡ್ತಾವ್ರೆ. ನಿಜವಾದ ಅಂದಿಜೋಗ್ರು ನಾವು. ಯಾಕೆ ಅಂದ್ರೆ ಅವರು ಹೋರಾಟ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ, ನಮ್ಮಲ್ಲಿ ಕೆಲವು ಜನ ಏನ್ ಮಾಡೋರು, ಅವರು ಗುಲಾಮ್ರಾಗಿ ಅವ್ರು ಮುಸ್ರೆ ಹೊಡೆದು ಅವ್ರ ಹಂದಿ ಸಾಕಣೆ ಮಾಡಿ ಅವ್ರ ಪಾಲಂದಿ ಇಟ್ಕೊಂಡು ಅವ್ರ ಹತ್ರ ಸಾಲ ತಗೊಂಡು 100-200 ರೂಪಾಯಿಗೂ ಅವ್ರ ಹತ್ರ ಗೇಯ್ತಿದ್ರು. ನಮ್ಮಲ್ಲಿ ಏನ್ ಮಾಡ್ಬಿಟ್ರು, ಇವಾಗ ಅವ್ರಿಗೆಲ್ಲ ಬುದ್ಧಿ ಬಂದು ನಮ್ಮರು ಸ್ವಲ್ಪ ಯಾರೋ ಹಿಂಗೆ ಸಂಘ ಕಮಿಟಿಯಿಂದನೂ ಒಂದ್ ಸ್ಕೂಲ್ ದಾಖಲೆಗಳು ಪಡ್ಕೊಂಡು ಅವ್ರು ಸ್ಕೂಲಿಂದ ಓದಿ ಅವ್ರ ಏನ್ ಮಾಡ್ತಾವ್ರೆ, ನಾವು ಸ್ವತಂತ್ರವಾಗಿ ಬದುಕ್ಬೇಕು ಅಂತ ಹೇಳಿ ಸ್ವತಂತ್ರ ಬಂದೈತಿ ಅಂತ ಹೇಳ್ಬಿಟ್ಟು ಅವ್ರ ಇವಾಗ ಸ್ವತಂತ್ರವಾಗಿ ಬದುಕ್ತಾವ್ರೆ. ಅವ್ರು ಟವಲ್ ಮಾರ್ತಾವ್ರೋ ಅವ್ರ ಏನೋ ಮಾಡ್ತಾವ್ರೋ ಎಲ್ಲ ಬದುಕ್ತಾವ್ರೆ. ಬದುಕೊಂಡು ಅವ್ರ ಜೀವನ ಮಾಡ್ತಾವ್ರೆ. ಆ ಜೀವನ ಮಾಡೋದನ್ನ ಇವ್ರು ನಮ್ಮ ಕಸ್ಕೊಳಕ್ಕೆ, ಅವ್ರು ನಮಗ್ ಬಂದಿರೋ ಇದನ್ನ ಅವ್ರ ಪಡ್ಕೊಳಕ್ಕೆ ಅವ್ರ ಏನ್ ಮಾಡ್ತಾವ್ರೆ, ಇವ್ರು ನಿಜವಾದ ಅಂದಿಜೋಗ್ರಲ್ಲ, ನಾವು ಅಂದಿಜೋಗ್ರು ಅನ್ನೋದ ಪ್ರೂಫ್ ಸುಮ್ನೆ ಅವ್ರು ನಮ್ಮ ಎಲ್ಲ ಆರೋಪ ಮಾಡ್ತಾವ್ರೆ. ಯಾವ್ದೇ ಗೌರ್ಮೆಂಟ್ ಸುಮ್ನೆ ನಮ್ಗೆ ಲಕ್ಡಿ ದಾಖಲೆ ಕೊಡಲ್ಲ. ನಾವು ಯಾವ ಜಾತಿ ಅಂತ ಹೇಳಿದ್ರೆ ಅವ್ರು ನಮ್ಗ್ ದಾಖಲೆ ಕೊಡೋದು. ಅವರು ಸುಮ್ನೆನೆ ನಮ್ಮನ್ನ ಅಂದಿಜೋಗ್ರಲ್ಲ ಅಂತ, ಅವ್ರು ಮತ್ತೆ ನಾವ್ ಅಂದಿಜೋಗ್ರಲ್ಲ ಅಂದ್ಮೇಲೆ ಅವ್ರ ಯಾಕೆ ನಮ್ಮನ್ನ ಬಂದು ಅವಾಗ ನಾವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ನಾವು ಅಂದಿಜೋಗ್ರು ಅಂತ ಹೇಳಿ ಯಾಕೆ ಬಂದು ಹೋರಾಟ ಮಾಡಿದ್ರು? ಅವ್ರು ಯಾವಾಗ ಬೆಂಕಿ ಬಿದ್ದಾಗ ನಾವು ಅಂದಿಜೋಗ್ರು ಅಂತ ಯಾಕೆ ಬಂದ್ರು? ಆಮೇಲೆ ತಿರ್ಗಾ ಅವ್ರು ನಮ್ಮನೆ ಬಂದು ಹೆಣ್ಣೆಲ್ಲ ಯಾಕೆ ಕೇಳ್ತಿದ್ರು? ನಾವು ಅಂದಿಜೋಗ್ರು, ನೀವು ನಾವ್ ಮಾಡ್ಕಟ್ಟಿ ಅಂತ ಬಂದು ಹೆಣ್ ಕೇಳ್ತಿದ್ರು. ಅವಾಗೆಲ್ಲಾನು ನಾವ್ ಅಂದಿಜೋಗ್ರಾಗಿದ್ವಿ. ಈಗ ಮಾತ್ರ ಯಾವ್ದೋ ಗೌರ್ಮೆಂಟ್ ಇಂದ ಇಷ್ಟ ಅಗಲ ಜಾಗ ಬರ್ತೈತಿ ಅನ್ನೋದಕ್ಕೆ ಇವ್ರು ಅಂದಿಜೋಗ್ರಲ್ಲ ಅಂತ ಹೇಳ್ತಾರೆ. ನಾವ್ ಯಾರು ಸ್ವಾಮಿ ಎಷ್ಟು ಓದಿಲ್ಲ, ನಾವ್ ಯಾರು ಅವರೆಲ್ಲ ಎಲ್ಲ ಎಷ್ಟು ಡಾಕ್ಟರ್ಗಳು ಇಂಜಿನಿಯರಿಂಗ್ಗಳು ಅವ್ರೆ. ನಮ್ಮಲ್ಲಿ ಯಾರು ಅಂದಿಜೋಗ್ರಲ್ಲಿ ಯಾರು ಇಲ್ಲ. ಇದುವರೆಗೂ ಅವ್ರು ಏನವ್ರು ಗೊತ್ತಾ, ಬರೀ ಟವಲ್ ಒಂದ್ ವ್ಯಾಪಾರ ಮಾಡೋದ್, ಪಿ ಬನ್ನೂಲ್ ವ್ಯಾಪಾರ ಮಾಡೋರ್ ಬಿಟ್ರೆ ನಮ್ಮಲ್ಲಿ ಅಂದಿಜೋಗ್ರಲ್ಲಿ ಯಾರ್ಯಾರು ಡಾಕ್ಟರ್ ಆಗಿಲ್ಲ, ಯಾರು ಒಂದು ಇಂಜಿನಿಯರ್ ಆಗಿಲ್ಲ, ಯಾರು ಇವ್ರಾಗಿಲ್ಲ. ನಮ್ಮಲ್ಲಿ ಎಲ್ಲ ಬರೇ ಟವಲ್ ಮಾರ್ಕೆಟ್ ಜೀವನ ಮಾಡಂತ ಜನನೇ ನಮ್ಮಲ್ಲಿರೋದು. ಅಲಮಾರಿಗಳು ಇದಾರೆ. ಅಲಮಾರಿಗಳಲ್ಲಿ ಒಗ್ಗಟ್ಟಾಗಿ ಒಂದು ಅಲಮಾರಿ ಸಮುದಾಯ ಅಂತ ಹೇಳಿ ಒಂದು ಸರ್ಕಾರದಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ CR ದ್ವಾರಕನಾಥ್ ಬಾಲಗಂಗಾಧರ ಬಿಡುಗಡೆ ಮಾಡಿದ್ರು. ನಾನು ಆಲ್ರೆಡಿ ಕಾಲ್ಗೇರಿಯಿಂದ ಹಿಡಿದು ನಾನು ಹೋರಾಟ ಮಾಡಿ ಪಡ್ಕೊಂಡಿದ್ದು. ನಮ್ಮನ್ನ ಅಲಮಾರಿಗಳಿಗೆ ಸೇರಿಸಿ ಅವತ್ತು ದಿನ ನಾವೆಲ್ಲ ಒಂದೇ ಒಕ್ಕಟ್ಟು, ನಮ್ ಗುಡ್ಲುಗಳು ಬೆಂಕಿ ಇಕ್ದಾಗ್ಲೂ ಅವರೆಲ್ಲ ಒಂದ್ ಒಗ್ಗಟ್ಟಾಗಿ ಹಂದಿಗಳು ಹಿಡ್ಕೊಂಡಾದಾಗ ಎಲ್ಲೇ ಹಂದಿ ಹಿಡ್ಕೊಂಡೋದ್ರು ನನ್ ಮೇಲೆ ಅಪವಾದ ಬಂದು ಇವತ್ತು ಎಲ್ಲವನ್ನು ನಾವು ಒಂದು ಆರ್ಥಿಕ ಪರಿಸ್ಥಿತಿ ಅವ್ರು ಇದ್ದಾಗ ಒಂದು ಗುಲಾಮ್ನಾಗಿ ಬದುಕುವಂತ ಬಿಟ್ಟು ಇವತ್ತು ಸ್ವತಂತ್ರವಾಗಿ ಬದುಕುವಂತ ಜನಗಳ ಮಧ್ಯದಲ್ಲಿ ಒಂದ್ ಸ್ಕೂಲ್ ಶಾಲೆ ನೋಡಿಲ್ಲ, ಒಂದ್ ಡಾಕ್ಟರ್ ಆಗಿಲ್ಲ, ಒಂದ್ ಇಂಜಿನಿಯರ್ ಆಗಿಲ್ಲ, ಇದಾಗಿಲ್ಲ. ಇವತ್ತು ಎಲ್ಲೋ ಒಂದು ಕೆಂಟು ಶಾಲೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಒಂದು SLC ದಾಟಿದ್ದಾರೆ ಮಕ್ಕಳು. SLC ದಾಟಿ ಅವ್ರವ್ರೇ ಒಂದು ಕುಟುಂಬ ಹಂದಿ ಹಿಡ್ಕೊಂಡೋದ್ರೆ ಹಂದಿ ನಗರಸಭೆ ಒಬ್ಬೊಬ್ಬರದ್ದು 1,100 ಹಂದಿಗಳೆಲ್ಲ ಹಿಡ್ಕೊಂಡೋಗಿ ಇದ್ರ ಅವ್ರ ಮಧ್ಯದಲ್ಲಿ ಬೇರೆ ಬೇರೆಲ್ಲ ಹಿಡ್ಕೊಂಡೋಗಿ ಇವತ್ತು ಅವ್ರನ್ನ ಹಂದಿ ಜೋಗ್ರೆ ಅಲ್ಲ ಅನ್ನೋದು ಬಿಡುಗಡೆ ಮಾಡಿ ನಿಜವಾದ ಅಲಮಾರಿ ಹಂದಿ ಜೋಗಿ ಅಂದ್ರೆ ನಾವು. ಇವತ್ತು ನನಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ಇವತ್ತು ಶೋಕ ಆದ್ರೂ ಈ ಮಕ್ಕಳನ್ನೆಲ್ಲ ಅನ್ಯಾಯ ಮಾಡ್ತಾರೆ. ಇದನ್ ದಾರಿ ದೀಪ ಅಂದ್ರೆ ಸರ್ಕಾರ ಒಂದು ನಿರ್ಧಾರ ಬರ್ಬೇಕು. ಅವರು ಹೇಗಿದ್ದಾರೆ, ಈ ಜನ ಹೆಂಗಿದ್ದಾರೆ, ಇವ್ರು ಎಷ್ಟರಲ್ಲಿ ಡಾಕ್ಟರ್ ಇದ್ದಾರೆ, ಇವ್ರಲ್ಲಿ ಎಷ್ಟು ಇಂಜಿನಿಯರ್ ಇದ್ದಾರೆ, ಇವ್ರ ಮನೆಗಳು ಎಷ್ಟಿದಾವೆ, ಇವ್ರ ಪುರಸಭೆ ಏನು, ಇವ್ರ ಜಾತಿ ಏನು, ಇವ್ರಿಗೆ ಏನು ಉದ್ಯೋಗ ಇದೆ, ಉದ್ಯೋಗನ ಕಳ್ಕೊಂಡಿದ್ದಾರೆ. ಹಂದಿ ಸಾಕೋದ್ ಬಿಟ್ರೆ ಬೇಗ ಬಂದಿಲ್ಲ. ಇವತ್ತು TV ಮಾರೋದು, ಆಟೋ, ಟವಲ್ ಮಾರೋದು, ಶನ್ಮಾತ್ಮ ಫೋಟೋಗಳು ಹಾಕೊಂಡು ಭಿಕ್ಷಾ ಮಾಡೋರು, ಬೇರೆ ಬೇರೆ ತರ ಭಿಕ್ಷಾ ಮಾಡೋರು. ಅವಾಗೆಲ್ಲ ದಂಡಿ ಪಳಕ್ ಹಾಕಿ ಅವನೇನು ಮಾಡಿ ಹಿಂಸೆ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತೊಂದು ದಾರಿ ದಿನಕ್ಕೆ ಬಂದವರು. ಆದ್ರೆ ಮುಖ್ಯವಾಗಿ ಸರ್ಕಾರ ಒಂದು ನಿರ್ಧಾರ ಮಾಡಿ ಅಲಮಾರಿ ಹಂದಿ ಯೋಗಿ ಅಂತ ಬಿಡುಗಡೆ ಆಗ್ಬೇಕು. ಆಮೇಲೆ ಅವ್ರು ವರ ನಮ್ದು ಮಾಡ್ಕಟ್ಟಿಕ್ಕೆ ಇದು ಯಾರು ಹೇಳಿ, ನಮ್ಮ ತಾತ ಮುತ್ತಾತ ನಮ್ಮಪ್ಪ ಹೇಳಿದ್ ಮಾತಿದ್ರು. ನಾವು ಒಬ್ಬಟ್ಟಿದ್ದ ಅಂದಿಜೋಗ, ನಿಜವಾದ ಅಂದಿಜೋಗ ನಾವೇನು.